ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲದಲ್ಲಿ ವೈಭವೋಪೇತವಾಗಿ ಶ್ರೀವಾರಿ ಪೌರ್ಣಮಿ ಗರುಡ ಸೇವೆ ಮಹೋತ್ಸವ. ಒಂಟಿಮಿಟ್ಟ ಶ್ರೀ ಕೋದಂಡರಾಮಾಲಯದಲ್ಲಿ ಸಂಪ್ರದಾಯಬದ್ಧವಾಗಿ ಶ್ರೀ ಸೀತಾರಾಮರ ಕಲ್ಯಾಣೋತ್ಸವ. ಕಾಸರಗೋಡು ಜಿಲ್ಲೆ ಶ್ರೀ ಕಾಳಿಕಾಂಬಾ ದೇವಾಲಯದಲ್ಲಿ ಶಾಸ್ತ್ರೋಕ್ತವಾಗಿ ವಾರ್ಷಿಕ ಜಾತ್ರಾ ಮಹೋತ್ಸವಗಳು. ಹೊಸೂರು ಶ್ರೀ ಚಂದ್ರಚೂಡೇಶ್ವರ ಆಲಯದಲ್ಲಿ ಅಂಬರ ಚುಂಬಿದ ಸ್ವಾಮಿ ಅಮ್ಮನವರ ರಥೋತ್ಸವ ಸೇವೆ. ಕೋಲಾರ ಜಿಲ್ಲೆ ಕಂಬದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಆಲಯದಲ್ಲಿ ಘನವಾಗಿ ತಿರುಕಲ್ಯಾಣ ಮಹೋತ್ಸವ. ಬೆಂಗಳೂರಿನಲ್ಲಿ ಸಂಪ್ರದಾಯಬದ್ಧವಾಗಿ ಕೇರಳ ಶೈಲಿಯಲ್ಲಿ ಅಟ್ಟುಕಾಲ್ ಪೊಂಗಲ್ ಮಹೋತ್ಸವ. ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪೌರ್ಣಮಿಯ ಪ್ರಯುಕ್ತ ಗರುಡ ಸೇವೆಯನ್ನು ವೈಭವವಾಗಿ ನಿರ್ವಹಿಸಲಾಯಿತು. ಪೌರ್ಣಮಿಯ ಪ್ರಯುಕ್ತ ತಿರುಮಲದ ಶ್ರೀವಾರಿಗೆ ಅರ್ಚಕರು ಸ್ವರ್ಣಾಭರಣಗಳು, ಪಟ್ಟು ವಸ್ತ್ರ, ಪರಿಮಳ ಭರಿತ ಪುಷ್ಪಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ವೇದಾತ್ಮ ವೇಹಗೇಶ್ವರ ಅನುಸೂಕ್ತವನ್ನು ಅನುಸರಿಸುವ ಗರುಡಾತ್ಮನು ವೇದ ಸ್ವರೂಪನಾದ ಗರುಡ ವಾಹನದಲ್ಲಿ ಆಸೀನಗೊಳಿಸಿ ವಿಶೇಷ ಪೂಜೆಗಳನ್ನು ಮಾಡಿದರು. ನಂತರ ಮಂಗಳವಾದ್ಯ, ಭಕ್ತರ ನಾಮಸ್ಮರಣೆಗಳೊಂದಿಗೆ ಆಲಯದ ಬೀದಿಗಳಲ್ಲಿ ಸ್ವಾಮಿಯವರಿಗೆ ಪೌರ್ಣಮಿ ಗರುಡ ಸೇವೆ ನಯನಾನಂದಕರವಾಗಿ ಜರುಗಿತು. ಅಶೇಷ ಸಂಖ್ಯೆಯಲ್ಲಿ ಭಕ್ತರು ಗರುಡ ಸೇವೆಯಲ್ಲಿ ಸ್ವಾಮಿಯನ್ನು ದರ್ಶಿಸಿ ಪುನೀತರಾದರು. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಶುಕ್ರವಾರ ಫಾಲ್ಗುಣ ಪೌರ್ಣಮಿಯ ಪ್ರಯುಕ್ತ ಸ್ವಾಮಿಗೆ ಅಷ್ಟೋತ್ತರ ಶತ ಕಲಶಾಭಿಷೇಕವನ್ನು ನಿರ್ವಹಿಸಲಾಯಿತು. ಇದರ ಅಂಗವಾಗಿ ಆಲಯದ ಪ್ರಾಂಗಣದಲ್ಲಿ ಸೀತಾ ಲಕ್ಷ್ಮಣ ಸಮೇತ ಶ್ರೀ ಕೋದಂಡರಾಮಸ್ವಾಮಿ, ಶ್ರೀ ಕೃಷ್ಣಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿದರು. ಆನಂತರ ಆಲಯದ ಪ್ರಧಾನ ಅರ್ಚಕರಾದ ನಂದಕುಮಾರ್ ದೀಕ್ಷಿತಲು ಆಧ್ವರ್ಯದಲ್ಲಿ ಋತ್ವಿಕರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ರಕ್ಷಾಬಂಧನ ಪೂಜೆ, ಅಂಕುರಾರ್ಪಣೆ, ಉಕ್ತ ಹೋಮವನ್ನು ಆಗಮೋಕ್ತವಾಗಿ ನಿರ್ವಹಿಸಿದರು. ಆನಂತರ 108 ಕಳಶಗಳಲ್ಲಿ ತುಂಬಿರುವ ಪರಿಮಳ ದ್ರವ್ಯಗಳೊಂದಿಗೆ ಮಂಗಳ ವಾದ್ಯಗಳು, ವೇದ ಮಂತ್ರೋಚ್ಚಾರಣೆಗಳ ನಡುವೆ ಶ್ರೀ ಕೋದಂಡರಾಮಸ್ವಾಮಿಯವರಿಗೆ, ಸೀತಾಮಾತೆಗೆ ಶ್ರೀ ಲಕ್ಷ್ಮಣ, ಶ್ರೀ ಕೃಷ್ಣಸ್ವಾಮಿಯವರಿಗೆ ನಯನ ಮನೋಹರವಾಗಿ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿದರು. ಆನಂತರ ಸೇವಾಕಾಲ ಶಾತ್ತುಮರೈ ಆಸ್ಥಾನ ನೆರವೇರಿಸಿ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಿದರು.
ಕಾಸರಗೋಡು ಜಿಲ್ಲೆಯ ಆರಿಕ್ಕಾಡಿ, ಕುಂಬಳೆ, ಕಾರಳೆ, ಕಾಳಿಕಾಂಬಾ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಪ್ರಯುಕ್ತ ದೇವರಿಗೆ ವಿಶೇಷ ಮಹಾಪೂಜೆ ಸೇರಿದಂತೆ ಬಲಿ ಉತ್ಸವ ಜರುಗಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವರ ವಾರ್ಷಿಕ ಉತ್ಸವದಲ್ಲಿ ಭಾಗಿಯಾಗಿ ಪುನೀತರಾದರು. ಏಕಶಿಲಾ ನಗರವಾಗಿ ಪ್ರಖ್ಯಾತಿ ಪಡೆದಿರುವ ಒಂಟಿಮಿಟ್ಟ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಜಾನಕಿ ರಾಮರ ಕಲ್ಯಾಣೋತ್ಸವ ವೈಭವವಾಗಿ ನಡೆಯಿತು. ಟಿಟಿಡಿ ಅನುಬಂಧವಾಗಿರುವ ಈ ಆಲಯದಲ್ಲಿ ಫಾಲ್ಗುಣ ಮಾಸ ಪೌರ್ಣಮಿ ಸಂದರ್ಭವಾಗಿ ಅರ್ಚಕರು ಸೀತಾರಾಮ ಕಲ್ಯಾಣವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿದರು. ಸೀತಾಮಾತೆಯ ಸಮೇತ ಶ್ರೀ ಕೋದಂಡರಾಮಸ್ವಾಮಿಯವರ ಉತ್ಸವ ಮೂರ್ತಿಗಳಿಗೆ ಸ್ವರ್ಣಾಭರಣಗಳು, ಪಟ್ಟು ಪೀತಾಂಬರ, ಪುಷ್ಪಮಾಲೆಗಳೊಂದಿಗೆ ದೇದೀಪ್ಯಮಾನವಾಗಿ ಅಲಂಕರಿಸಿ ಕಲ್ಯಾಣ ಮಂಟಪದಲ್ಲಿರುವ ವೇದಿಕೆಯಲ್ಲಿ ಆಸೀನಗೊಳಿಸಿ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ರಕ್ಷಾಬಂಧನ, ಯಜ್ಞೋಪವೀತ ಧಾರಣೆ, ಮಾಂಗಲ್ಯ ಪೂಜೆ ಮತ್ತಿತರ ಕ್ರತುಬುಗಳನ್ನು ನಿರ್ವಹಿಸಿದರು. ಆನಂತರ ವೇದ ಮಂತ್ರೋಚ್ಚಾರಣೆ, ಮಂಗಳವಾದ್ಯಗಳ ನಡುವೆ ಜಾನಕಿ ರಾಮರ ಕಲ್ಯಾಣವನ್ನು ನಯನ ಮನೋಹರವಾಗಿ ಪೂರ್ಣಗೊಳಿಸಿದರು. ಭಕ್ತರು ರಾಮನಾಮ ಸ್ಮರಣೆ ಮಾಡುತ್ತಾ ಸೀತಾರಾಮರ ಕಲ್ಯಾಣವನ್ನು ವೀಕ್ಷಿಸಿ ಕೃತಾರ್ಥರಾದರು. ತಿರುಪತಿಯ ಅಲಿಪಿರಿ ಶ್ರೀವಾರಿ ಪಾದಾಲ ಮಂಟಪ ಜೀರ್ಣೋದ್ಧಾರ ಅಷ್ಟಬಂಧ ಮಹಾಸಂಪ್ರೋಕ್ಷಣಾ ಕಾರ್ಯಕ್ರಮ ಘನವಾಗಿ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನಂ ಈ ಮಧ್ಯೆ ಶ್ರೀವಾರಿ ಪಾದಾಲ ಮಂಟಪದಲ್ಲಿ ಅಗತ್ಯವಾದ ದುರಸ್ತಿ ಕೆಲಸಗಳನ್ನು ಪೂರ್ಣಗೊಳಿಸಿದೆ. ಈ ನೇಪಥ್ಯದಲ್ಲಿ ಈ ತಿಂಗಳ 13ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೂ ಅಷ್ಟಬಂಧನ ಮಹಾ ಸಂಪ್ರೋಕ್ಷಣೆ ಕಾರ್ಯಕ್ರಮವನ್ನು ವೈಖಾನಸ ಆಗಮೋಕ್ತವಾಗಿ ನಿರ್ವಹಿಸುವುದಕ್ಕಾಗಿ ಟಿಟಿಡಿ ಏರ್ಪಾಡು ಮಾಡಿದೆ. ಇದರ ಅಂಗವಾಗಿ ಶುಕ್ರವಾರ ಬೆಳಗ್ಗೆ ಟಿಟಿಡಿ ವೈಖಾನಸ ಆಗಮ ಸಲಹೆಗಾರರಾದ ಪರಾಂಕುಶಂ ಸೀತಾರಾಮಾಚಾರ್ಯುಲು
ಅರ್ಚಕರಾದ ಕಿರಣ್ ಸ್ವಾಮಿ ನೇತೃತ್ವದಲ್ಲಿ ಆಲಯದ ಪ್ರಾಂಗಣದಲ್ಲಿರುವ ಯಾಗಶಾಲೆಯಲ್ಲಿ ಯಾಗ ಕಾರ್ಯಕ್ರಮಗಳು ಹಾಗೆಯೇ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಅಗ್ನಿಮಥನ, ಕುಂಭಾರಾಧನೆ, ಕೊಯ್ಲಾಳ್ವಾರ್ ತಿರುಮಂಜನ, ಪಂಚಗವ್ಯಾದಿವಾಸಂ ಮತ್ತಿತರ ಕ್ರತುವುಗಳನ್ನು ಆಗಮೋಕ್ತವಾಗಿ ನಿರ್ವಹಿಸಿದರು. ಅಲಿಪೇರಿಯ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಶುಕ್ರವಾರ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕೋತ್ಸವ ನಯನಾನಂದಕರವಾಗಿ ನಡೆಯಿತು. ತಿರುಮಲ ತಿರುಪತಿ ದೇವಸ್ಥಾನಂ ತಿರುಪತಿಯ ಅಲಿಪಿರಿ ಸೋಪಾನ ಮಾರ್ಗದ ಬಳಿ ನಿರ್ಮಿಸಿರುವ ಅದ್ಭುತ ಪ್ರದೇಶವೇ ಈ ಸಪ್ತ ಗೋಪ್ರದಕ್ಷಿಣಾ ಮಂದಿರ. ಗೋವಿಂದನ ದರ್ಶನಾರ್ಥ ಸಪ್ತಗಿರಿಗಳಿಗೆ ಪ್ರಯಾಣಿಸುವ ಭಕ್ತ ಕೋಟಿಯೊಂದಿಗೆ ತಿರುಪತಿ ನಗರ ವಾಸಿಗಳು ಅಧಿಕ ಸಂಖ್ಯೆಯಲ್ಲಿ ಈ ಗೋಮಂದಿರಕ್ಕೆ ತೆರಳಿ ಬಂದು ಗೋಮಾತೆಗಳ ಸೇವೆಗಳಲ್ಲಿ ತಲ್ಲೀನರಾಗುತ್ತಿದ್ದಾರೆ. ಇಂತಹ ವಿಶಿಷ್ಟವಾದ ಗೋಮಂದಿರದಲ್ಲಿ ಶುಕ್ರವಾರ ಬೆಳಗ್ಗೆ ಶ್ರೀ ವೇಣುಗೋಪಾಲ ಸ್ವಾಮಿಯವರಿಗೆ ಅಭಿಷೇಕೋತ್ಸವ ವಿಶೇಷವಾಗಿ ಜರುಗಿತು. ಅರ್ಚಕರು ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂಜೆಗಳನ್ನು ಪೂರ್ಣಗೊಳಿಸಿದ ನಂತರ ಪಂಚಾಮೃತಗಳು, ಅರಿಶಿನ, ಚಂದನಾದಿ ಪರಿಮಳ ದ್ರವ್ಯಗಳೊಂದಿಗೆ ಸಂಪ್ರದಾಯಬದ್ಧವಾಗಿ ಸ್ವಾಮಿಯವರಿಗೆ ಅಭಿಷೇಕ ನಿರ್ವಹಿಸಿದರು. ಆನಂತರ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಪುಷ್ಪಾರ್ಚನೆ ನೆರವೇರಿಸಿ ಆರತಿಯನ್ನು ಬೆಳಗಿದರು. ಮಹಾಮುಕ್ತಿ ಕ್ಷೇತ್ರ ಪಂಚಭೂತ ಕ್ಷೇತ್ರಗಳಲ್ಲಿ ವಾಯುಲಿಂಗ ಕ್ಷೇತ್ರವಾಗಿ ಪ್ರಖ್ಯಾತಿ ಪಡೆದಿರುವ ಶ್ರೀ ಕಾಳಹಸ್ತಿ ದೇವಾಲಯದಲ್ಲಿರುವ ಶ್ರೀ ಗುರುದಕ್ಷಿಣಾಮೂರ್ತಿ ಸ್ವಾಮಿಯವರಿಗೆ ಅಭಿಷೇಕೋತ್ಸವ ವೈಭವವಾಗಿ ನಡೆಯಿತು. ಜ್ಞಾನ ಪ್ರಸೂನಾಂಬ ಸಮೇತ ವಾಯುಲಿಂಗೇಶ್ವರರ ದಿವ್ಯ ಪ್ರಾಂಗಣದಲ್ಲಿ ನೆಲೆಸಿರುವ ಶ್ರೀ ಗುರುದಕ್ಷಿಣಾಮೂರ್ತಿ ಸ್ವಾಮಿಯವರಿಗೆ ಮೊದಲಿಗೆ ಅರ್ಚಕರು ಸಂಪ್ರದಾಯ ಕ್ರತುವುಗಳೊಂದಿಗೆ ಸಕಲ ಉಪಚಾರಗಳನ್ನು ನಿರ್ವಹಿಸಿದರು. ನಂತರ ಸಂಕಲ್ಪ ಪೂಜೆಗಳೊಂದಿಗೆ ಸ್ವಾಮಿಯವರನ್ನು ಪ್ರಾರ್ಥಿಸಿ ಪಂಚಾಮೃತಗಳು, ಹಲವು ಬಗೆಯ ಮಂಗಳ ದ್ರವ್ಯಗಳೊಂದಿಗೆ ಅಭಿಷೇಕ ಸೇವೆಯನ್ನು ಮಂಗಳಕರವಾಗಿ ನಿರ್ವಹಿಸಿದರು. ಆನಂತರ ಅರಿಶಿನ ಬಣ್ಣದ ಪಟ್ಟು ವಸ್ತ್ರಗಳು, ಪುಷ್ಪಮಾಲೆಗಳು, ಕಡಲೆಕಾಳು ಮಾಲೆಯನ್ನು ಸ್ವಾಮಿಯವರಿಗೆ ತೊಡಿಸಿ ಧೂಪದೀಪ ನೈವೇದ್ಯಗಳು, ಕರ್ಪೂರ ನೀರಾಜನವನ್ನು ಮಾಡಿದರು. ಸಕಲ ಪ್ರಾಪ್ತಿಯನ್ನು ಕರುಣಿಸುವ ಶ್ರೀ ಮೇಧಾ ದಕ್ಷಿಣಮೂರ್ತಿ ಸ್ವಾಮಿಯವರನ್ನು ಭಕ್ತರು ಶ್ರದ್ಧಾಭಕ್ತಿಯಿಂದ ದರ್ಶಿಸಿ ತೀರ್ಥಪ್ರಸಾದವನ್ನು ಸ್ವೀಕರಿಸಿದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ಶ್ರೀನಿವಾಸ ಕಲ್ಯಾಣ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಶ್ರೀ ಶ್ರೀನಿವಾಸ ಕಲ್ಯಾಣ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯ, ವೆಂಕಟಪಾಲೆಂ, ಅಮರಾವತಿ. ಮಾರ್ಚ್ 15ನೇ ತಾರೀಖು ಸಂಜೆ 6 ಗಂಟೆಗೆ ಆಂಧ್ರಪ್ರದೇಶ್ ರಾಜ್ಯ ರಾಜಧಾನಿ ಅಮರಾವತಿಯಿಂದ ಪ್ರತ್ಯಕ್ಷ ಪ್ರಸಾರ. ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕದರಿಪುರ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಕಂಬದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ತಿರುಕಲ್ಯಾಣೋತ್ಸವ ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವರನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಇದೇ ಸಮಯದಲ್ಲಿ ಮಹಿಳಾ ಭಕ್ತರು ಭಜನೆ ಕಾರ್ಯಕ್ರಮವನ್ನು ಮಾಡಿದರು. ತರುವಾಯ ಆಲಯ ಆವರಣದಲ್ಲಿ ವೇದಿಕೆಯನ್ನು ಏರ್ಪಾಡು ಮಾಡಿ ಉಭಯ ದೇವಿಯರ ಸಮೇತ ಕಲ್ಯಾಣ ವೆಂಕಟೇಶ್ವರ ಹಾಗೂ ಲಕ್ಷ್ಮೀ ಸಮೇತ ನಾರಸಿಂಹಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿದರು. ಬಳಿಕ ವೈದಿಕ ವಿಧಿವಿಧಾನಗಳೊಂದಿಗೆ ಕಲ್ಯಾಣೋತ್ಸವವು ವೈಭವದಿಂದ ಜರುಗಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ತಿರುಕಲ್ಯಾಣವನ್ನು ವೀಕ್ಷಿಸಿದರು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ.
ಚಿಕ್ಕಬಳ್ಳಾಪುರ ಜಿಲ್ಲೆ ಜಾತವಾರದಲ್ಲಿ ನೆಲೆಸಿರುವ ಶ್ರೀ ಪ್ರಸನ್ನ ಕೇಶವಸ್ವಾಮಿ ದೇವಾಲಯದಲ್ಲಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ರಥೋತ್ಸವದಲ್ಲಿ ಶ್ರೀ ಶ್ರೀ ಯತಿರಾಜ ಜೀಯರ್ ಸ್ವಾಮಿಗಳು ಭಾಗವಹಿಸಿದ್ದರು. ಹೊಸೂರಿನಲ್ಲಿರುವ 800 ವರ್ಷಗಳಷ್ಟು ಹಳೆಯದಾದ ಮರಕತಾಂಬಿಕಾ ಸಮೇತ ಶ್ರೀ ಚಂದ್ರಚೂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ಕೃಷ್ಣಗಿರಿ ಜಿಲ್ಲಾಧಿಕಾರಿ ದಿನೇಶ್ ಕುಮಾರ್, ಹೊಸೂರು ಸಬ್ ಕಲೆಕ್ಟರ್ ಶ್ರೀಮತಿ ಪ್ರಿಯಾಂಕಾ, ನಗರಸಭೆ ಮತ್ತು ಹೊಸೂರು ಪುರಸಭೆ ಮೇಯರ್ ಸತ್ಯ ಅವರು ರಥವನ್ನು ಹಗ್ಗದಿಂದ ಎಳೆಯುವ ಮೂಲಕ ಉದ್ಘಾಟಿಸಿದರು. ಮಾಸಿ ಮಾಸದಲ್ಲಿ ನಡೆಯುವ ವಾರ್ಷಿಕ ಹೊಸೂರು ಬೆಟ್ಟದ ದೇವಾಲಯ ಉತ್ಸವದಲ್ಲಿ ತಮಿಳುನಾಡು, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಿಂದ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದರು. ಹೊಸೂರು ಬೆಟ್ಟದ ದೇವಾಲಯ ಎಂದು ಕರೆಯಲ್ಪಡುವ ಮರಕತಾಂಬಿಕಾ ಸಮೇತ ಚಂದ್ರಚೂಡೇಶ್ವರ ದೇವಾಲಯದ ರಥೋತ್ಸವವು ಮಾರ್ಚ್ ಮೊದಲ ವಾರದಲ್ಲಿ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ಇದರ ನಂತರ ಚಂದ್ರಚೂಡೇಶ್ವರ ಮತ್ತು ಮರಕತಾಂಬಿಕಾ ಅಮ್ಮನವರಿಗೆ ಪ್ರತಿದಿನ ವಿವಿಧ ವಿಶೇಷ ಪೂಜೆಗಳು, ಅಭಿಷೇಕಗಳು ಮತ್ತು ಇತರ ಕಾರ್ಯಕ್ರಮಗಳು ನಡೆದವು. ಈ ಹಿನ್ನೆಲೆಯಲ್ಲಿ ಉತ್ಸವದ ಪ್ರಮುಖ ಕಾರ್ಯಕ್ರಮವಾದ ರಥೋತ್ಸವ ಇಂದು ನಡೆಯಿತು. 3 ರಥಗಳಲ್ಲಿ ಅಲಂಕರಿಸಲ್ಪಟ್ಟ ದೇವರುಗಳಲ್ಲಿ ಒಂದು ರಥದಲ್ಲಿ ಮರಕತಾಂಬಿಕಾ ಅಮ್ಮ, ಮತ್ತೊಂದು ರಥದಲ್ಲಿ ಚಂದ್ರಚೂಡೇಶ್ವರ, ಮತ್ತೊಂದು ರಥದಲ್ಲಿ ವಿನಾಯಕ ಭಕ್ತರಿಗೆ ದರ್ಶನ ನೀಡಿದರು. ಈ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ರಥವನ್ನು ಹಗ್ಗದಿಂದ ಎಳೆದರು. ಭಕ್ತರು ಶಿವನಾಮ ಸ್ಮರಣೆ ಮಾಡುತ್ತಾ ರಥವನ್ನು ಎಳೆದರು. ರಥವು 4 ಪ್ರಮುಖ ಬೀದಿಗಳಲ್ಲಿ ಸುತ್ತು ಹಾಕಿತು. ರಥೋತ್ಸವದಲ್ಲಿ ಭಾಗವಹಿಸಿದ ಭಕ್ತರು ದೇವರ ಮೇಲೆ ಉಪ್ಪು, ಹಣ್ಣು ಮತ್ತು ಮೆಣಸನ್ನು ಸುಟ್ಟು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಹಬ್ಬದ ನಿಮಿತ್ತ ಹೊಸೂರು ನಗರದಾದ್ಯಂತ ಸಾರ್ವಜನಿಕರಿಗೆ ಆಹಾರ, ಮಜ್ಜಿಗೆ, ಹಣ್ಣಿನ ರಸ ಇತ್ಯಾದಿಗಳನ್ನು ವಿತರಿಸಲಾಯಿತು. ಹೊಸೂರು ರಥೋತ್ಸವಕ್ಕೆ 4 ತಾಲೂಕುಗಳಲ್ಲಿ ಸ್ಥಳೀಯ ರಜೆ ಘೋಷಿಸಲಾಗಿರುವುದರಿಂದ ಹೊಸೂರು ನಗರವು ಭಕ್ತರಿಂದ ತುಂಬಿತ್ತು. ಹೊಸೂರು ದೇವಾಲಯ ಉತ್ಸವದ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಯಲು ಕೃಷ್ಣಗಿರಿ ಜಿಲ್ಲಾ ಎಸ್ಪಿ ತಂಗದೊರೈ ನೇತೃತ್ವದಲ್ಲಿ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ಪೊಲೀಸರು ಮತ್ತು ಗ್ರಾಮ ರಕ್ಷಕರು ಸೇರಿದಂತೆ 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಭದ್ರತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ಬೆಂಗಳೂರಿನ ಜಯನಗರ 5ನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಹುಣ್ಣಿಮೆ ಪ್ರಯುಕ್ತ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪರಮಪೂಜ್ಯ ಶ್ರೀ 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 ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ಪೌರ್ಣಮಿಯ ಪ್ರಯುಕ್ತ ಬೆಂಗಳೂರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿರುವ ಬೃಂದಾವನಕ್ಕೆ ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಿದರು. ನಂತರ ಬೃಂದಾವನವನ್ನು ಸುಂದರವಾಗಿ ಅಲಂಕರಿಸಿದರು. ತದನಂತರ ಸಾಮೂಹಿಕ ಸತ್ಯನಾರಾಯಣ ವ್ರತ ಪೂಜೆಯನ್ನು ಆಚಾರ್ಯರಾದ ಶ್ರೀ ನಂದಕಿಶೋರ್ ಆಚಾರ್ಯರು, ರಾಘವೇಂದ್ರ ಕಟ್ಟಿ ಆಚಾರ್ಯರು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಭಾವಚಿತ್ರಕ್ಕೆ ಮಹಾಮಂಗಳಾರತಿಯನ್ನು ಸಲ್ಲಿಸಿದರು. ಈ ಪೂಜೆಗಳಲ್ಲಿ ಅಶೇಷ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ವ್ರತವನ್ನು ಆಚರಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದರು.
ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ ಕರ್ನಾಟಕದ ನಾಯರ್ ಸೇವಾ ಸಂಘದ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಕೇರಳ ಶೈಲಿಯ ಅಟ್ಟುಕಲ್ ಪೊಂಗಲ್ ಮಹೋತ್ಸವಂ 2025 ಆಚರಿಸಲಾಯಿತು. ಈ ನಿಮಿತ್ತ ಮೊದಲಿಗೆ ಅಟ್ಟುಕಲ್ ದೇವಿಯ ವಿಗ್ರಹವನ್ನು ಇರಿಸಿ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ದೇವಿಯ ಸುತ್ತ ಸುಂದರವಾದ ರಂಗೋಲಿಯನ್ನು ಬಿಡಿಸಿ ನಂತರ ದೀಪ ಪ್ರಜ್ವಲನೆಯನ್ನು ಮಾಡಿ ಧ್ಯಾನಗಳಿಂದ ಪೂಜೆಯನ್ನು ನೆರವೇರಿಸಿ ಪೊಂಗಲ್ ಮಾಡಿ ದೇವಿಗೆ ಸಮರ್ಪಣೆ ಮಾಡಲಾಯಿತು. ನಂತರ ದೇವಿಗೆ ಮಂಗಳಾರತಿ ಮಾಡಲಾಯಿತು. ನೆರೆದ ನೂರಾರು ಭಕ್ತರು ದೇವಾಲಯದ ಆವರಣದಲ್ಲಿ ತಮ್ಮ ತಮ್ಮ ಮಡಿಕೆಗಳಲ್ಲಿ ಪೊಂಗಲ್ ಮಾಡಿ ದೇವಿಗೆ ಸಮರ್ಪಣೆ ಮಾಡಿ ದೇವಿಯ ಕೃಪೆಗೆ ಪಾತ್ರರಾದರು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಜಪ್ತಿಯಲ್ಲಿರುವ ಇಂಬಾಳಿ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಾಲಯದಲ್ಲಿ ದೇವರ ನೂತನ ಶಿಲಾಮಯ ಗುಡಿಯನ್ನು ಲೋಕಾರ್ಪಣೆ ಮಾಡಲಾಯಿತು. ಮೊದಲಿಗೆ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವದ ಪ್ರಯುಕ್ತ ಗುರು ಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹವಾಚನ, ನಾಂದಿ ಸಮಾರಾಧನೆ, ತುಳಸಿ ಪ್ರತಿಷ್ಠೆ, ಶಿಖರ ಪ್ರತಿಷ್ಠೆ ಹಾಗೂ ವೃಷಭ ಲಗ್ನ ಸುಮುಹೂರ್ತದಲ್ಲಿ ಅಷ್ಟಬಂಧ ಸ್ಥಾಪನಾ ಪೂರ್ವಕ ಶ್ರೀ ಲಕ್ಷ್ಮೀ ಜನಾರ್ದನ ದೇವರ ಮೂರ್ತಿ ಪ್ರತಿಷ್ಠೆ, ತತ್ವಹೋಮ, ಕಲಶಾಭಿಷೇಕ ಪೂಜೆ ಮತ್ತು ಪ್ರಸಾದ ವಿತರಣೆ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿ ಸದ್ಗುರು ತಾತಯ್ಯನವರ ಜಯಂತ್ಯೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಾತಃ ಕಾಲದಿಂದಲೇ ಘಂಟಾನಾದ, ಸುಪ್ರಭಾತ, ಗೋಪೂಜೆಯನ್ನು ನೆರವೇರಿಸಲಾಯಿತು. ನಂತರ ಸದ್ಗುರು ತಾತಯ್ಯನವರಿಗೆ ಪಂಚಾಮೃತ ಹಾಗೂ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಯಿತು. ನಂತರ ಅಷ್ಟಾವಧಾನ ಸೇವೆಯನ್ನು ಸಲ್ಲಿಸಲಾಯಿತು. ಮಹಾ ಮಂಗಳಾರತಿಯನ್ನು ಬೆಳಗಲಾಯಿತು. ತಾತಯ್ಯನವರ ಉತ್ಸವ ವಿಗ್ರಹವನ್ನು ರಥದಲ್ಲಿ ಕುಳ್ಳಿರಿಸಿ ದೇವಾಲಯದ ಆವರಣದಲ್ಲಿ ರಥೋತ್ಸವವನ್ನು ನೆರವೇರಿಸಲಾಯಿತು. ನೂತನವಾಗಿ ನಿರ್ಮಿಸಲಾಗಿರುವ ಆತ್ಮ ಧ್ಯಾನ ಮಂದಿರವನ್ನು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ.ಆರ್. ಜಯರಾಮ್ ದಂಪತಿಗಳು ಉದ್ಘಾಟಿಸಿದರು. ಆತ್ಮ ಧ್ಯಾನ ಮಂದಿರದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪೂಜೆಗಳನ್ನು ಸಲ್ಲಿಸಿ ಸಾಮೂಹಿಕವಾಗಿ ಧ್ಯಾನವನ್ನು ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.
ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ತಿಮ್ಮರಾವತನಹಳ್ಳಿಯಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಶ್ರೀ ಚೌಡೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ನಿಮಿತ್ತ ಆಲಯದಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಭಕ್ತರು ಅನೇಕ ಮಂದಿ ಗ್ರಾಮದಿಂದ ದೇವಾಲಯಕ್ಕೆ ದೀಪಗಳನ್ನು, ಪ್ರಸಾದ ಸಾಮಗ್ರಿಗಳನ್ನು ಶಿರದ ಮೇಲೆ ಹೊತ್ತು ಆಲಯಕ್ಕೆ ಬಂದರು. ತರುವಾಯ ಆಲಯದ ಹತ್ತಿರ ಪ್ರಸಾದವನ್ನು ಮಾಡಿ ಅಮ್ಮನವರಿಗೆ ಸಮರ್ಪಿಸಿದರು. ಬೆಂಗಳೂರಿನ ಮುತ್ಯಾಲನಗರದಲ್ಲಿರುವ ಶ್ರೀ ಮುತ್ಯಾಲಮ್ಮ ದೇವಿ ದೇವಸ್ಥಾನದಲ್ಲಿ ಶುಕ್ರವಾರದ ನಿಮಿತ್ತ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಈ ನಿಮಿತ್ತ ದೇವಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿ ಮಂಗಳ ನೀರಾಜನ ಬೆಳಗಲಾಯಿತು. ನೆರೆದ ಭಕ್ತರು ಅಮ್ಮನವರ ದರ್ಶನ ಮಾಡಿ ಕೃತಾರ್ಥರಾದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ನಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಹೋಳಿ ಹುಣ್ಣಿಮೆಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ದೇವಾಲಯವನ್ನು ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ದೇವಾಲಯದ ಗರ್ಭಗುಡಿಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಬಗೆ ಬಗೆಯ ಹೂಗಳಿಂದ ಸುಂದರವಾಗಿ ಅಲಂಕರಿಸಿ ದೀಪಧೂಪ ನೈವೇದ್ಯವನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿರುವ ಪಾರ್ವತಿ ಅಮ್ಮನವರ ದೇವಾಲಯದಲ್ಲಿ ಶುಕ್ರವಾರದ ನಿಮಿತ್ತ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಈ ನಿಮಿತ್ತ ದೇವಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿ ಮಂಗಳ ನೀರಾಜನ ಬೆಳಗಲಾಯಿತು. ನೆರೆದ ಭಕ್ತರು ಅಮ್ಮನವರ ದರ್ಶನ ಮಾಡಿ ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ.
ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಮಂಗಳೂರಿನ ಹರಿಪ್ರಿಯ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ. ಮೈಸೂರಿನ ಆದಿಚುಂಚನಗಿರಿ ರಸ್ತೆಯಲ್ಲಿರುವ ಗಾನಭಾರತಿ ಸಭಾಂಗಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. ಇದರ ಅಂಗವಾಗಿ ವಿದ್ವಾನ್ HK ರಾಕೇಶ್ ದತ್ ಅವರಿಂದ ಕೊಳಲು ವಾದನ ಸಂಗೀತ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.